ನಮಸ್ಕಾರ ಎಲ್ರಿಗೂ. ಸೊ ನಾವು ಕೆ ಎಸ್ ಟಿ ಸಿಯಿಂದ ಇಶಾ ಫೌಂಡೇಶನ್ ಬೆಂಗಳೂರಿಂದ 1 ಡೇ ಟ್ರಿಪ್ಗೆ ಹೋಗೋದಿದ್ರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುತ್ತೆ. ಸೊ ಒಬ್ಬ ವ್ಯಕ್ತಿಗೆ 600 ಪ್ಲಸ್ ಏನೋ ಟಿಕೆಟ್ ಚಾರ್ಜ್ ಇರುತ್ತೆ. ನೀವು ಬೇರೆ ಬೇರೆ ಸ್ಲಾಟ್ಸ್ ಇರುತ್ತೆ, 11:30 12 o'clock ಆ ಥರ ಸ್ಲಾಟ್ಸ್ ಇರುತ್ತೆ. ನೀವು ಯಾವುದೇ ಬುಕ್ ಮಾಡ್ಕೋಬೋದು. ಇದು ಮೆಜೆಸ್ಟಿಕ್ ಪ್ಲ್ಯಾಟ್ಫಾರ್ಮಿಂದ ಹೊರಡುತ್ತೆ. ಸೊ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಹೋಗೋ ದಾರಿಯಲ್ಲಿ ನಿಮಗೆ ಬೇರೆ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಮೊದಲನೇದಾಗಿ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ಕಣಿವೆ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆನ್ ದ ವೇ ನೀವು ನಂದಿ ಬೆಟ್ಟದ ಹತ್ರನೇ ಪಾಸ್ ಆಗ್ತೀರಾ. ಸೊ ಅಲ್ಲಿ ನೀವು ಬೆಟ್ಟ ಮತ್ತು ಹಸಿರನ್ನು ವೀಕ್ಷಣೆ ಮಾಡ್ಬೋದು. ಸೊ ಮೊದಲನೇದಾಗಿ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕಣಿವೆ ಬಸವೇಶ್ವರ ದೇವಸ್ಥಾನ, ಅದು ನಂದಿ ಬೆಟ್ಟದ ತಪ್ಪಲಿನಲ್ಲೇ ಇರುವಂತಹ ಬಸವೇಶ್ವರ ದೇವಸ್ಥಾನ. ಅಲ್ಲಿ ಒಂದು 10 ನಿಮಿಷ ಟೈಮ್ ಕೊಡ್ತಾರೆ ದೇವಸ್ಥಾನ ದರ್ಶನಕ್ಕೆ. ಅದಾದ ಮೇಲೆ ಅಲ್ಲೇ ಹತ್ರದಲ್ಲೇ ಇರುವಂತಹ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ನೋಡ್ತಾ ಇರೋದೆಲ್ಲ ನೀವು ನಂದಿ ಬೆಟ್ಟದ ಸುತ್ತಮುತ್ತಲಿನ ಜಾಗ. ಆ ಪ್ರದೇಶದಲ್ಲಿ ಇರುವಂತಹ ಹಳ್ಳಿ ಮತ್ತು ಅಲ್ಲಿಯ ಜಾಗ. ಇದು BMTC ಬಸ್ ಬುಕ್ ಮಾಡಿ ಕರ್ಕೊಂಡು ಹೋಗುವಂತಹ ಬಸ್ಸು. ಇದು ಭೋಗನಂದೀಶ್ವರ ದೇವಸ್ಥಾನ, ಅಲ್ಲಿ ನಂದಿ ಹಿಲ್ಸ್ ಹತ್ರನೇ ಇದೆ. ಸೊ ಇಲ್ಲಿ ದೇವರ ದರ್ಶನ ಮಾಡಿ ನಂತರ ಮುದ್ದೇನಹಳ್ಳಿ ಹತ್ರ ಇರುವಂತಹ ಶ್ರೀ ವಿಶ್ವೇಶ್ವರಯ್ಯನವರ ಒಂದು ಜನ್ಮಸ್ಥಳ ಮತ್ತು ಅವರಿದ್ದಂಥ ಮನೆಯೇ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಬೋದು. ಅವರು ಬಳಸಿದಂತಹ ವಸ್ತುಗಳು ಎಲ್ಲವನ್ನು ನಾವು ಅಲ್ಲಿ ಕಾಣ್ಬೋದು. ಭಾರತ ರತ್ನ ಪ್ರಶಸ್ತಿ ಕೂಡ ಅಲ್ಲಿ ಕಾಣ್ಬೋದು. ಅಲ್ಲಿ ಪಕ್ಕದಲ್ಲೇ ಅವರ ಸಮಾಧಿಯ ದರ್ಶನವನ್ನು ನಾವು ಮಾಡಿಕೊಂಡು ಬರ್ಬೋದು. ಇದಾದ ಮೇಲೆ ನಮಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಯ ದರ್ಶನವನ್ನು ನಾವು ಮಾಡಿಕೊಂಡು ಬರ್ಬೋದು. ಅದಾದಮೇಲೆ ಕೊನೆಯದಾಗಿ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಇಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಮುಟ್ಟೋದು ಸುಮಾರು 5 ಗಂಟೆ ಆಗುತ್ತೆ. ಅಲ್ಲಿಂದ ನಮಗೆ 7:30ವರೆಗೂ ಸಮಯ ಕೊಡ್ತಾರೆ. ಭಾನುವಾರ ಆಗಿದ್ದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಬಟ್ ಅಲ್ಲಿ ಬೆಟ್ಟ ಗುಡ್ಡಗಳ ಪರಿಸರದಲ್ಲಿ ಶಿವನ ದರ್ಶನ ಮನಸ್ಸಿಗೆ ಒಂದು ತೃಪ್ತಿಯನ್ನು ಕೊಡುತ್ತೆ. 7:30 ಸುಮಾರು ಅವ್ರು ಲೈಟ್ ಶೋನ ಮಾಡ್ತಾರೆ. ಸೊ ಮ್ಯೂಸಿಕ್ ಎಲ್ಲ ಹಾಕಿ ಲೈಟ್ ಶೋಸ್ ಇರುತ್ತೆ. 7:30 ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ